ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹೇಗಿದೆಯಾ ಕಂದ? ಪರವಾಗಿಲ್ಲ ಅಜ್ಜಿ. ನನಗಿಂತ ಹೆಚ್ಚಿಗೆ ತೊಂದರೆ ಆಗಿರೋದು ಪಾಪ ಪದ್ಮಿನಿಗೆ. ಅವಳು ಬೇಗ ಹುಷಾರಾದ್ರೆ ನನಗಷ್ಟೇ ಸಾಕು. ಅಲ್ಲ, ನಿನಗೆ ಏಟಾಗಿದ್ರು ಪದ್ಮಿನಿಗೆ ಏನಾಯ್ತು ಅಂತ ಎಷ್ಟು ಒದ್ದಾಡ್ತಿದ್ಯಲ್ಲ. ಅವಳು ಅಂದ್ರೆ ನಿನಗೆ ಅಷ್ಟಿಷ್ಟನ? ಏನಜ್ಜಿ ಹೀಗೆ ಕೇಳ್ತಿದ್ಯಾ? ಪ್ರಾಣ ಅಜ್ಜಿ ಅವಳು. ಇವನ ಹತ್ರ ಹೇಗೆ ವಿಷಯನ ಪ್ರಸ್ತಾಪ ಮಾಡಲಿ? ಪದ್ಮಿನಿನ ಪ್ರಾಣ ಅಂತಾನೆ. ಇವಳನ್ನ ಮರೆತು ಪೂರ್ವಿ ಜೊತೆ ಸಂಸಾರ ಶುರು ಮಾಡುವಂತ ಯಾವ ಬಾಯಲ್ಲಿ ಕೇಳ್ಕೊಳ್ಳಿ? ನಂದನ್, ನಾನು ನಿನಗೊಂದು ಪ್ರಶ್ನೆ ಕೇಳ. ನಾನು ಕೇಳಿದ್ದಕ್ಕೆ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡಬೇಕು ನೀನು. ಏನಜ್ಜಿ ಅದು? ಕೇಳು. ಪದ್ಮಿನಿ ನಿನ್ನ ಜೀವನದಲ್ಲಿ ಬಂದೇ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಯಾಕೆ ಈ ಥರ ಪ್ರಶ್ನೆ ಕೇಳ್ತಿದ್ಯಾ ಅಜ್ಜಿ? ಏನಾಯ್ತು? ನನಗೆ ಮೊದಲು ಉತ್ತರ ಕೊಡು. ಉದ್ವೇಗದಲ್ಲಿ ನೀನು ಉತ್ತರ ಕೊಡೋ ಹಾಗಿಲ್ಲ. ಯೋಚನೆ ಮಾಡಿ ಉತ್ತರ ಕೊಡು. ಪದ್ಮಿನಿ ನಮ್ಮ ಲೈಫಲ್ಲಿ ಬಂದೇ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಬೇರೆ ಯಾವುದೋ ಹುಡುಗಿನ ಮದುವೆ ಆಗಿರ್ತಿದ್ದೆ. ನೀನಂತೂ ಬಿಡ್ತಿರ್ಲಿಲ್ಲ. ಸೊ ಪದ್ಮಿನಿ ಥರದ್ದೇ ಯಾವುದೋ ಹುಡುಗಿ ಇಷ್ಟ ಆಗ್ತಿದ್ಲೇನೋ ಅಷ್ಟೆ. ಹೌದು ನಂದನ್, ನಮ್ಮ ಜೊತೆಯಲ್ಲಿ ಯಾರು ಇಲ್ಲ ಅಂದರೂ ಬದುಕು ಸಾಗಲೇಬೇಕಲ್ವಾ? ಕತ್ಲೆ ಆಯಿತು ಅಂತ ಯಾರೂ ಕತ್ಲೆಯಲ್ಲೇ ಕೂತ್ಕೊಳ್ಳಲ್ಲ, ದೀಪ ಹಚ್ಕೋತಾರೆ. ಇದು ಹಾಗೆ ಅಲ್ವಾ? ನಂದನ್, ಅಕಸ್ಮಾತಾಗಿ ಪದ್ಮಿನಿ ನಿನ್ನಿಂದ ದೂರ ಆಗುವಂಥ ಸಂದರ್ಭ ಬಂದರೆ ನೀನೇನು ಮಾಡ್ತೀಯ? ಅಜ್ಜಿ ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ನಾನು ಉತ್ತರ ಕೊಡು ನಂದನ್. ಪದ್ಮಿನಿ ನನ್ನಿಂದ ದೂರ ಆದ್ರೆ ಆ ಕ್ಷಣನೇ ಸಾಯ್ತೀನಿ ನಾನು. ಹಾಗೆಲ್ಲ ಮಾತಾಡ್ಬೇಡ ಕಣೋ, ಬಿಡ್ತವನು. ಮೊದಲು ಹೀಗೆಲ್ಲ ಯಾಕೆ ಕೇಳ್ತಿದ್ಯಾ ಅಂತ ಹೇಳಜ್ಜಿ. ಯಾಕೂ ಇಲ್ಲ. ನೀನು ಪದ್ಮಿನಿನ ಪ್ರೀತಿಸ್ತಾ ಇರೋದು, ಅವಳ ಬಗ್ಗೆ ಅತಿಯಾದ ಕಾಳಜಿ ತೋರಿಸ್ತಾ ಇರೋದು, ಇದೆಲ್ಲ ನನಗೆ ಯಾಕೋ ಭಯ ಆಯಿತು. ಅದಕ್ಕೆ ಅಜ್ಜಿ ನಿಂತ್ಕೋ. ನನ್ನ ಪದ್ಮಿನಿ ಮಧ್ಯೆ ಏನೋ ಮನಸ್ತಾಪ ಇದೆ, ಪದೇ ಪದೇ ಜಗಳ ಆಗ್ತಿದೆ ಅನ್ನೋದ ನಿನ್ನ ಚಿಂತೆ. ಅದಕ್ಕೆ ಪದ್ಮಿನಿದೆ ಏನೋ ತಪ್ಪಿರುತ್ತೆ ಅಂತ ಅವಳ ಮೇಲೆ ಬೇಜಾರು ಮಾಡ್ಕೊಂಡಿದ್ಯಾ ನೀನು? ಅದಕ್ಕೆ ಹೀಗೆಲ್ಲ ಕೇಳ್ತಿದ್ಯಾ? ಒಂದಂತೂ ಸತ್ಯ ಅಜ್ಜಿ, ನನ್ನ ಪದ್ಮಿನಿ ಮಧ್ಯೆ ಎಷ್ಟೇ ಜಗಳ ಬರ್ಬೋದು, ಅಲ್ವೇ? ಸಮಾಧಾನ ಮಾಡ್ಕೊಳ್ಳೋ. ನಿಮ್ಮ ಕೈ ಹಂಗೆ ಈ ವಿಷಯದಾಗೆ ಯಾರ ಮಾತನ್ನು ಕೇಳಕ್ಕಿಲ್ಲ. ಅಲ್ಲ ಅತ್ಯವ್ವ, ಅಕ್ಕ ಹಿಂಗೆ ಆಡ್ತಿದ್ರೆ ಏನ್ ಮಾಡೋದು? ನನಗಂತೂ ತುಂಬಾ ಭಯ ಆಗ್ತೈತೆ. ಯಾಕವ್ವ, ನಿಮ್ಮ ಅಕ್ಕಯ್ಯ ಹೇಳ್ದಕ್ಕೆಲ್ಲ ಹೆದರ್ಕೊಳ್ಳೋದು ಯಾಕೆ? ಅವಳು ಹೇಳ್ದಂಗೆ ಏನೂ ಆಗಕ್ಕಿಲ್ಲ. ನೀನು ಸೌಖ್ಯರು. ಅತ್ಯವ್ವ, ನಾನಿವತ್ತು ಈ ತಾಳಿನ ತೆಗಿಯಕ್ಕೆ ಹೋಗಿದ್ದಕ್ಕೆ ಅಲ್ವಾ ನಂದನವರು ಬಿದ್ದಿದ್ದು. ಅವತ್ತು ಅಷ್ಟೇ ತಾಳಿನ ತೆಗಿಯಕ್ಕೆ ಅಂತ ಹೋದಾಗ್ಲೇ ಅವ್ರ ಬೆನ್ಮೇಲೆ ತೆಂಗಿನ ಗರಿ ಬಿದ್ದಿತ್ತು. ಇವತ್ತು ನೋಡಿದ್ರೆ ಹಿಂಗಾಯ್ತು. ಇವಳು ಈ ಥರ ಯೋಚನೆ ಮಾಡ್ತಿದ್ದಾಳಲ್ಲ, ಏನು ಮಾಡೋದು? ಚೊಳ್ಳೆ ಹೆಂಗಾರ ಸಮಾಧಾನ ಮಾಡಲೇಬೇಕು. ನೋಡವ ಪೂರ್ವಿ, ಹಂಗೆಲ್ಲ ಏನೂ ಆಗಕ್ಕಿಲ್ಲ. ಇದೆಲ್ಲ ಕಾಕತಾಳೀಯ ಅಷ್ಟೇ. ನೀನು ತಾಳಿ ತೆಗೆದ್ರೆ ಏನೂ ಆಗಲ್ಲ. ಇಲ್ಲ ಅತ್ಯವ್ವ, ನಾನು ಯಾವುದೇ ಕಾರಣಕ್ಕೂ ಈ ತಾಳಿನ ತೆಗಿಯಕ್ಕಿಲ್ಲ. ಏನು ಹೇಳ್ತಿದೀಯ ನೀನು? ತಾಳಿ ತೆಗಿಯಕ್ಕಿಲ್ಲ ಅಂದ್ರೆ ಏನರ್ಥ? ಅಂದ್ರೆ ನೀನು ನಿಮ್ಮ ಅಕ್ಕನ ದಾರಿನೇ ಹಿಡಿದ್ಯಾ? ಚಚೆ, ನಾನು ಹೇಳ್ತಿರೋದು ಹಂಗಲ್ಲ ಅತ್ಯವ್ವ.
ಈ ತಾಳಿನ ತೆಗಿಯೋದ್ರಿಂದ ನಂದನ್ ಅವ್ರಿಗೆ ತೊಂದರೆ ಆಗ್ತೈತೆ ಅನ್ನೋದಾದ್ರೆ ನಾನು ಇದನ್ನ ತೆಗಿಯಕ್ಕಿಲ್ಲ ಅಂತಿದ್ದೀನಿ. ಹಂಗಂದ್ರೆ ಈ ತಾಳಿನ ಕುತ್ತಿಗೆನ ಹಾಕೊಂಡಿರ್ತೀಯ ನೀನು? ಚೆನ್ನಿ ತನಕ ಅಂತ ಇದನ್ನ ಹಾಕೊಂಡಿರ್ತೀಯ? ಪೂರ್ವೆ, ಈ ತಾಳಿ ನಿನ್ ಕುತ್ತಿಗೆಲಿ ಇರೋಷ್ಟು ದಿವ್ಸನು ನಿಮ್ಮ ಅಕ್ಕ ಬಾವ ಒಂದು ಆಗಕ್ಕಿಲ್ಲ. ಅತ್ಯವ, ಈ ತಾಳಿನ ನಂದನ್ ಅವರು ಅಕ್ಕನ ಕುತ್ತಿಗೆಗೆ ಹಾಕೋ ಸಂದರ್ಭ ಯಾವತ್ತು ಬರ್ತೈತೋ ಅವತ್ತು ನಾನು ಇದನ್ನ ತೆಗಿತೀನಿ. ಅಲ್ಲಿ ಗಂಟ ಯಾರು ಏನೇ ಹೇಳಿದ್ರು ನಾನು ಇದನ್ನ ತೆಗಿಯಕ್ಕಿಲ್ಲ. ಅಲ್ಲ ಅತ್ಯವ, ಒಂದ್ ವೇಳೆ ಇದನ್ನ ನಾನು ತೆಗೆದು ನಂದನ್ ಅವ್ರಿಗೇನಾದ್ರೂ ಅಪಾಯ ಆದ್ರೆ ಅಕ್ಕನ ಗತಿ ಏನು? ಹಂಗಾಗ್ಬಾರ್ದು ಅತ್ಯವ. ಅಲ್ಲ ಪೂರ್ವೆ, ಈ ತಾಳಿನ ನಿಮ್ಮ ಅಪ್ಪಯ್ಯ ನೋಡಿದ್ರೆ, ನಿಮ್ಮ ಅವ್ವ ನೋಡಿದ್ರೆ ಏನು ಗತಿ? ಅವ್ರಿಗೆ ಗೊತ್ತಾಗ್ದಂಗೆ ನಾನು ನೋಡ್ಕೋತೀನಿ ಅತ್ಯವ. ಪೂರ್ವಿ, ಅದೀಗ ಅಷ್ಟು ಸುಲಭ ಅಲ್ಲ. ನೀನು ಇಷ್ಟು ದಿವಸ ಆ ಮನೆಯಲ್ಲಿದ್ದೆ, ಈಗ ನಿಮ್ಮವ್ವ ನಿಮ್ಮಪ್ಪಯ್ಯನ ಜೊತೆ ಇರ್ತೀಯ. ಅಕಸ್ಮಾತಾಗಿ ತಾಳಿನ ಅವ್ರು ಏನಾರ ನೋಡಿದ್ರೆ ಏನು ಮಾಡೋದು? ಅವ್ರು ಇದನ್ನ ನೋಡ್ತಿದ್ದಂಗೆ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಈಗ ಈಗ ಸುಮ್ಕೆ ಮನೆಗೆ ಹೋಗುವ, ನಡೀರಿ. ಯವ್ವ, ಅಮ್ಮಾಜಿಗೆ ಒಂದು ಮಾತು ಹೇಳ್ಬಿಟ್ಟು ಹೋಗುವ. ನಾನು ಬಂದಿರೋದು ಅಕ್ಕನ ನೋಡಕ್ಕೆ. ನೋಡಾಯ್ತು, ಹೋಗ್ತೀನಿ. ಇಲ್ಲಿ ಯಾರಿಗೂ ಏನು ನಾನು ಹೇಳಕ್ಕಿಲ್ಲ. ಪೂರ್ವಿ, ನಂದನ್, ಬಿಲ್ ಪೇ ಮಾಡಿದ್ಯಾ? ನೀನು ಯಾಕೆ ಇದನ್ನೆಲ್ಲ ಮಾಡಕ್ಕೆ ಹೋದೆ? ನಾನಿರಲಿಲ್ವಾ? ಮೊದಲೇ ಏಟ್ ಮಾಡ್ಕೊಂಡಿದ್ಯಾ, ಒಂದು ಕಡೆ ಕೂತ್ಕೋಬೇಕು ತಾನೆ. ನೀನು ವಾರ್ಡ್ಗೆ ಹೋಗು. ಡಾಕ್ಟರ್ ಪದ್ಮಿನಿನ ಸಂಜೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಆದಷ್ಟು ಬೇಗ ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು. ನಂಗೆ ಇಲ್ಲಿರೋಕ್ಕಾಗ್ತಾಯಿಲ್ಲ. ಸರಿ, ನೀನು ಮನೆಗೆ ಹೋಗು. ನರೇಂದ್ರ ಬಿಟ್ಟು ಬರ್ತಾನೆ. ನಾನು ಪದ್ಮಿನಿ ಕರ್ಕೊಂಡು ಸಂಜೆ ಬರ್ತೀನಿ. ಬೇಕಾಗಿಲ್ಲ. ನಂದೆ, ಯಾಕೆ ಕೋಪ ಮಾಡ್ಕೋತಾ ಇದೆಯಾ? ಇದು ಹಾಸ್ಪಿಟಲ್, ಎಲ್ಲರೂ ನೋಡ್ತಾರೆ. ಮೆತ್ತಗೆ ಮಾತಾಡು. ನಂಗೆ ಒಂದು ಉತ್ತರ ಕೊಡಜ್ಜಿ. ನೀನು ಯಾಕೆ ನನ್ನೂ ಪದ್ಮಿನಿನೂ ಬೇರೆ ಮಾಡಕ್ಕೆ ನೋಡ್ತಾ ಇದೆಯಾ? ನಿನ್ನೆ ನೋಡಿದ್ರೆ ಪದ್ಮಿನಿಯಾಗೆ ಬಂದು ಮಾತಾಡ್ಸೋವರೆಗೂ ನೀನು ಮಾತಾಡ್ಸ್ಬೇಡ ಅಂತ ನನ್ನ ಅವಳ ಹತ್ರ ಹೋಗೋಕ್ಕೂ ಬಿಡಲಿಲ್ಲ. ಇವತ್ತು ನನ್ನ ಮನೆಗೆ ಕಳಿಸಿ ಅವಳನ್ನ ನಿನ್ನ ಜೊತೆ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದೆಯಾ? ಏನಿದೆ ಅಜ್ಜಿ ನಿನ್ನ ಮನಸ್ಸಲ್ಲಿ? ಅವಳು ನನ್ನ ಹೇಳ್ತಿ ಅಜ್ಜಿ, ಅವಳನ್ನ ನಾನು ನೋಡ್ಕೋತೀನಿ. ಅದು ನನ್ನ ಕರ್ತವ್ಯ. ನಂದನ್, ಸಮಾಧಾನ ಮಾಡ್ಕೊಳ್ಳಯ್ಯ. ಯಾಕೆ ಕೂಗಾಡ್ತಾ ಇದೆಯಾ? ನೀನು ಮಾತಾಡ್ತಾ ಇರೋದು ಅಮ್ಮಾಜಿ ಹತ್ರ ಅನ್ನೋದು ನೆನಪಿರಲಿ. ಚಿಕ್ಕಪ್ಪ, ಅಜ್ಜಿ ಈ ಥರ ವಿಚಿತ್ರವಾಗಿ ನಡ್ಕೋತಿರೋದಕ್ಕೆ ಕಾರಣ ಬೇಕು ನನಗೆ. ನೀವಾದರೂ ಹೇಳಿ, ಏನಿದೆ ಅವ್ರ ಮನಸ್ಸಲ್ಲಿ? ನಂದನ್, ಕೋಪ ಮಾಡ್ಕೋಬೇಡ. ನನಗೆ ಯಾವ ದುರುದ್ದೇಶನೂ ಇಲ್ಲ ಕಂದ. ನಾನು ಆಗಲೇ ಹಾಕಿ ಕೇಳಿದ್ದು ಕುತೂಹಲಕ್ಕೆ ಕೇಳಿದೆ ಅಷ್ಟೇ. ನಿನ್ನ ಮನ್ಸಿಗೆ ನೋವಾಗಿದ್ರೆ ನನ್ನ ಕ್ಷಮಿಸು. ಅಮ್ಮಾಜಿ, ನೀವು ಬೇಜಾರು ಮಾಡ್ಕೋಬೇಡಿ. ಅದು ಪದ್ಮಿನಿ ಬಗ್ಗೆ ನೀವು ಹಾಗೆಲ್ಲ ಪ್ರಶ್ನೆ ಮಾಡಿದ್ರಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಸರಿ ಹೋಗ್ತಾನೆ, ನೀವೇನು ಅನ್ಕೋಬೇಡಿ. ಡಾಕ್ಟರ್, ಪದ್ಮಿನಿ ಈಗಲೇ ಡಿಸ್ಚಾರ್ಜ್ ಮಾಡ್ತೀರಾ? ಹೌದು, ಈಗಲೇ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ಅವರಿಗೆ ಚೆನ್ನಾಗಿ ರೆಸ್ಟ್ ಬೇಕು. ಅವ್ರಿಗೇನು ಕೆಲಸ ಮಾಡೋಕ್ಕೆ ಬಿಡಬೇಡಿ. ತುಂಬ ವೀಕ್ ಆಗಿದ್ದಾರೆ. ಇಲ್ಲಿಗೆ ಬಂದಾಗ ಬಿ ಪಿ ಕೂಡ ಲೋ ಆಗಿತ್ತು. ಐ ಥಿಂಕ್ ಅವರೇನೋ ಸ್ಟ್ರೆಸ್ಸಲ್ಲಿದ್ದಾರೆ ಅಂತ ಅನಿಸುತ್ತೆ. ಆದಷ್ಟು ಬೇಗ ಅದರಿಂದ ಹೊರಗಡೆ ಬಂದರೆ ಅವ್ರಿಗೆ ಒಳ್ಳೆಯದು. ಕೇಳಿಸ್ಕೊಂಡ್ಯಾ? ಅವ್ರಿಗೆ ಚೆನ್ನಾಗಿ ಊಟ ಮಾಡೋಕ್ಕೆ ಹೇಳಿ. ಅದರಲ್ಲೂ ಫ್ರೂಟ್ಸು, ವೆಜಿಟೇಬಲ್ಸು ಹೆಚ್ಚಾಗಿ ತೊಗೊಳಕ್ಕೆ ಹೇಳಿ. ಜೊತೆಗೆ ನಾನು ಬರ್ಕೊಟ್ಟಿರೋ ಮಾತ್ರೆಗಳನ್ನ ಕಂಟಿನ್ಯೂ ಮಾಡಿ. ಪದ್ಮಿನಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ? ಅವಳ ಕಾಳಜಿ ತೊಗೊಳಕ್ಕೆ ನಾನಿದ್ದೀನಲ್ಲ ಡಾಕ್ಟರ್. ನೀವೇನು ಯೋಚನೆ ಮಾಡಬೇಡಿ. ಇನ್ನೊಂದು ವಾರದಲ್ಲಿ ಹುಷಾರಾಗ್ತಾಳೆ, ನೋಡ್ತೀರಿ. ಗುಡ್. ಸರ್, ಬಿಲ್ ಪೇ ಆಗಿದೆ ಅಲ್ವಾ? ಆಗಿದೆ.
ಆದರೆ ನಿನ್ನ ವಿಷಯದಲ್ಲಿ ಪ್ರೀತಿನೇ ನೀನು ಬೇಕು ಅಂತ ಕಾಯ್ತಾ ಇದೆ. ಈ ಪ್ರೀತಿನ ಕಳ್ಕೊಬೇಡ ಪದ್ಮಿನಿ. ನಿಧಾನ ನಿಧಾನ. ನನಗೆ ನಿಮ್ಮ ಸಹಾಯ ಬೇಡ, ನಾನೇ ಹೋಗ್ತೀನಿ. ನಿನ್ನ ಯಾವತ್ತೂ ಬೀಳಕ್ಕೆ ನಾನು ಬಿಡಲ್ಲ, ಎಂಥ ಸಂದರ್ಭದಲ್ಲೂ ಬಿಟ್ಕೊಡಲ್ಲ. ಬಿಡಿ ನಂದನ್ ಅವರೇ. ನಿನ್ನ ಜೊತೆ ಸಪ್ತಪದಿ ತುಳಿದಿಲ್ಲ ಅಂತ ನಾನು ದೂರ ಹೇಳ್ತಾ ಇದೀಯಾ? 7 ಹೆಜ್ಜೆ ಏನು, ಕಷ್ಟದಲ್ಲೂ ಸುಖದಲ್ಲೂ ಬಿಡದೆ 7 ಜನ್ಮಕ್ಕೂ ನಿನ್ನ ಜೊತೆ ನಡಿತೀನಿ ನಾನು. ಮದುವೆಗಿಂತ ಮುಂಚೆನೂ ನಿನ್ನ ಕಷ್ಟದಲ್ಲಿ ಜೊತೆಗಿದ್ದೆ, ಈಗಲೂ ಇದ್ದೀನಿ, ಮುಂದೆನೂ ಇರ್ತೀನಿ. ಅಜ್ಜಿ ಬನ್ನಿ, ಮನೆಗೆ ಹೋಗೋಣ. ಪದ್ಮಿನಿ ಡಿಸ್ಚಾರ್ಜ್ ಆಯಿತು. ನೀವು ಹೋಗಿ, ನನಗೆ ಬೇರೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಅಲ್ಲ ಅಜ್ಜಿ, ಮನೆ ನಂದನ್, ನೀವು ಹೊರಡಿ, ನಾ ಮನೆಯಿಂದ ಬೇರೆ ಕಾರ್ ತರಿಸ್ಕೋತೀನಿ.